ಕಾಶ್ಮೀರದ ಅರಸು ಮೋಳಿಗೆ ಮಾರಯ್ಯನವರು. ತಮ್ಮ ದರ್ಶನದಿಂದ ಧನ್ಯಳಾದೆ ತಂದೆ. ಶರಣು ತಾಯಿ. ನನ್ನ ಪರಿಚಯ? ಕಾಶ್ಮೀರದ ಅರಸೊತ್ತಿಗೆಯನ್ನೇ ತೊರೆದು ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದ ಅನುಭಾವಿ ಶರಣರಾಗಿ ನಿತ್ಯ ನಡೆಯುವ ದಾಸೋಹ ಕಾರ್ಯಕ್ಕೆ ಕಟ್ಟಿಗೆಯನ್ನು ತಂದೊದಗಿಸುವ ಮಹಾಕಾಯಕ ಯೋಗಿ. ತಮ್ಮನ್ನು ಅರಿಯದವರು ಯಾರು ತಂದೆ? ಕಲ್ಯಾಣದಿಂದ ಬಹಳ ದೂರದಲ್ಲಿರೋ ಈ ಗುಡಿಸಿಲಿನಲ್ಲಿ ನಡೆಯುವ ನಿತ್ಯ ದಾಸೋಹಕ್ಕೆ ಸಾಕಾಗುವಷ್ಟು ಕಟ್ಟಿಗೆ ಇರುತ್ತಿತ್ತು. ಈ ಕಾರ್ಯ ನಿಮ್ಮದೇ ಇರಬೇಕೆಂದು ನನ್ನ ಮನಸ್ಸು ಹೇಳುತ್ತಿತ್ತು. ಇಂದು ಈ ಮಾತು ಸತ್ಯವಾಯಿತು. ಕಣ್ಣಿಗೆ ಕಂಡ ಕಾಯಕದಲ್ಲಿ ಕೈಗೂಡುವುದೇ ನಿಜ ನಿಜ ಧರ್ಮವೆಂದು ಶರಣರ ನುಡಿತಾಯೆ. ನಿತ್ಯ ನಿನ್ನ ದಾಸೋಹ ಕಾರ್ಯ, ನೊಂದವರ ಸೇವೆಯನ್ನು ನೋಡುತ್ತಿದ್ದೆ. ಈ ನಿನ್ನ ಕಾಯಕದಲ್ಲಿ ಇದು ನನ್ನ ಅಳಿಲು ಸೇವೆ ಲಿಂಗಮ್ಮ. ನನ್ನ ಹೆಸರು? ನಿನ್ನ ವಿಚಾರವೆಲ್ಲ ಗೊತ್ತು ತಾಯೆ. ಉಮರಾಣಿಯಿಂದ ಬಂದ ಮೇಲೆ ಬಸವಣ್ಣನವರನ್ನು ನೋಡಿಲ್ಲವೇ? ನೋಡಿದ್ದೇನೆ, ದೂರದಿಂದ ರಾಜಮಾರ್ಗದಲ್ಲಿ. ಆದರೆ ಅವರ ಪಾದಸ್ಪರ್ಶಕ್ಕಾಗಿ ಕಾಯುತ್ತಿದ್ದೀನಿ ತಂದೆ. ಇಷ್ಟೊಂದು ಆಸೆಯನ್ನಿಟ್ಟುಕೊಂಡು ಅನುಭವ ಮಂಟಪಕ್ಕೇಕೆ ಬರಲಿಲ್ಲ ತಾಯಿ? ಬಸವಣ್ಣನೇನು ಬಚ್ಚಿಟ್ಟ ಬಂಗಾರವೇನು? ಅನುಭವ ಮಂಟಪವೆಂದರೆ ಮುಕ್ತ ಮನಸ್ಸಿನ ಮಹಾಮನೆ. ನೋಡುವ ಆಸೆ ಹಂಬಲ ಬೇಕಾದಷ್ಟು. ಆದರೆ ಆಸೆಗಿಂತ ಸೇವೆಯೇ ಮುಖ್ಯವೆಂದು ನನ್ನ ಆತ್ಮ ಹೇಳಿತು. ಆಸೆ ನೆರವೇರಿಸಿಕೊಳ್ಳಲು ಇನ್ನೂ ಬೇಕಾದಷ್ಟು ಸಮಯವಿದೆ. ಆದರೆ ಸೇವೆ ಮಾಡುವ ಅವಕಾಶ ಕೈತಪ್ಪಿ ಹೋದರೆ ಮತ್ತೆ ಸಿಗಲಾರದಲ್ಲವೇ ತಂದೆ? ಬಸವೇಶ, ನಿನ್ನ ಸಮಾನತೆಯ ಕಾಲದಲ್ಲಿ ಅಪ್ರತಿಮರೇ ಹುಟ್ಟಿದರಯ್ಯ. ಬರುತ್ತೇನೆ ತಾಯಿ, ನಿನ್ನ ಅಭೀಷ್ಟೆ ನೆರವೇರಲಿ. ಶರಣು. ಶರಣು. ತಂದನನಿತಾನ 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 ತಂದನನಿತಾನ. ನೀನೊಲಿದಡೆ ಕೊರಡು ಕೊನರುದಯ್ಯ 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 ಕೊನರುದಯ್ಯ. ನೀನೊಲಿದಡೆ ಬರಡು ಹಯನ ಹೃದಯ ಹಯನ ಹೃದಯ ಹಯನ ಹೃದಯ ಹಯನ ಹೃದಯ. ನೀನೊಲಿದಡೆ ಕೊರಡು ಕೊನರು. ಶರಣು ತಂದೆ, ಇವತ್ತು ನನ್ನ ಜನ್ಮ ಪಾವನವಾಯಿತು, ಪಾವನವಾಯಿತು. ಹೇಳು ತಾಯಿ, ಹೇಳು ತಾಯಿ. ಯಾಕೆ ತಾಯಿ ಕಣ್ಣೀರು? ಆನಂದದ ಕಣ್ಣೀರು ತಂದೆ. ಮೇಲು ಕೀಳು ಮುಟ್ಟು ಮಡಿ ಮೈಲಿಗೆಗಳನ್ನೆಲ್ಲ ಕಟ್ಟಿ ಮೇಲಿಟ್ಟು ಅಟ್ಟದ ಮೇಲಿದ್ದ ಸಹಬಾಳ್ವೆಯ ಸಮಾನತೆಯ ಸೂತ್ರವನ್ನು ನಿತ್ಯ ಶಿವ ಮಂತ್ರವನ್ನಾಗಿಸಿದ ಗುರುವೇ, ಕರುಣಾಳುವೆ, ನಿಮ್ಮ ಪಾದ ಧೂಳಿನಿಂದ ಧನ್ಯಳಾದೆ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದ ಮೇಲೆ ಈ ಹೊಗಳಿಕೆ ಏಕೆ ಬೇಕು ಲಿಂಗಮ್ಮ? ಎಲ್ಲವೂ ಶಿವಾರ್ಪಿತ. ಸಂಗಮನಾಥ, ಕಲ್ಯಾಣಕ್ಕೆ ಬಂದು ಎಲೆಮರೆಯ ಕಾಯಿಯ ಹಾಗೆ ದೀನ ದಲಿತರ ನೊಂದವರ ಸೇವೆ ಮಾಡುವ ಈ ನಿನ್ನ ಕಾಯಕವನ್ನು ಕಂಡು ಮನ ತುಂಬಿತು ತಾಯಿ. ಮೋಳಿಗೆ ಮಾರಯ್ಯನವರು ನಿನ್ನ ವೃತ್ತಾಂತವನ್ನೆಲ್ಲ ಹೇಳಿದ್ದಾರೆ ತಾಯಿ. ಕಣ್ಣು ಅರಿಯದ್ದನ್ನು ಕರುಳು ಅರಿಯಬಾರದೆ ಬಸವಣ್ಣ ಎಂದು ಎಚ್ಚರಿಸಿದ ನನ್ನ ಚೆನ್ನ ಬಸವಣ್ಣನ ಮಾತನ್ನು ಪದೇ ಪದೇ ನನ್ನ ರಾಜಕಾರಣ ಕರ್ತವ್ಯದಲ್ಲಿ ಮರೆತೆ. ಅಂತೂ ಮಹಾಶಿವಶರಣೆಯಾದ ನಿನ್ನ ದರ್ಶನವಾಗಿದ್ದು ನನ್ನ ಪುಣ್ಯ ತಾಯಿ, ನನ್ನ ಪುಣ್ಯ. ಕುಳಿತುಕೊಳ್ಳಿ ಅಣ್ಣ. ನೀನು ಕುಳಿತುಕೋ ತಾಯಿ, ತಾವು ಕುಳಿತುಕೊಳ್ಳಿ. ಲಿಂಗಮ್ಮ, ನೀನು ಅನುಭವ ಮಂಟಪಕ್ಕೇಕೆ ಬರಲಿಲ್ಲ? ನಾನು ಉಮರಾಣಿಯಿಂದ ಬಂದಿದ್ದೆ ತಮ್ಮನ್ನ, ಪ್ರಭುದೇವರನ್ನ, ಅಕ್ಕ ಮಹಾದೇವಿಯರನ್ನ, ಅಸಂಖ್ಯಾತ ಶರಣರನ್ನ ನೋಡಬೇಕೆಂದು. ಆದರೆ ರಾಜಮಾರ್ಗದಲ್ಲಿ ಒಮ್ಮೆ ನಿಮ್ಮನ್ನು ನೋಡಿದೆ. ನನ್ನ ಕಣ್ಣು ಪಾವನವಾಯಿತು. ಅನುಭವ ಮಂಟಪಕ್ಕೆ ಬರಬೇಕೆನ್ನುವ ನನ್ನಾಸೆ ಇಂದು ನಾಳೆ ಎಂದು
ಹೀಗೆ ದಿನಗಳು ಕಳೆದದ್ದೇ ತಿಳಿಯಲಿಲ್ಲ. ಅಲ್ಲಿ ಹೇಳುವ ನುಡಿಯನ್ನು ನೀನಿಲ್ಲಿ ನಡೆದೇ ತೋರಿಸುತ್ತಿರುವೆಯಲ್ಲ ತಾಯಿ. ಅನುಭವ ಮಂಟಪಕ್ಕೆ ಬರಲು ಇಲ್ಲಿಯ ನಿನ್ನ ಕಾಯಕವೆಲ್ಲ ಕಟ್ಟಿ ಹಾಕಿರಬೇಕಲ್ಲವೇ? ಮಾರೇನವರೇ, ಲಿಂಗಮ್ಮನಿಗೆ ಇಂದೇ ಪ್ರಭುದೇವರ ಅಕ್ಕ ಮಹಾದೇವಿ ದರ್ಶನ ಮಾಡಿಸಿರಿ. ಆಗಬಹುದು. ಅಣ್ಣ, ನನ್ನ ಮನಸ್ಸಿನಲ್ಲಿ ಉತ್ತರವೇ ಸಿಗಲಾರದ ಕೆಲವು ಜಿಜ್ಞಾಸೆಯ ಪ್ರಶ್ನೆಗಳಿವೆ. ತಮ್ಮಿಂದ ಉತ್ತರ ಕೇಳಬೇಕೆಂದು ಆಸೆಯಾಗಿದೆ ತಂದೆ. ಕೇಳು ತಾಯಿ. ಕಟ್ಟಿಗೆ ತುಂಡು ಯಾವುದಾದರೇನು, ಅದನ್ನು ಕಲ್ಲಿನ ಮೇಲೆ ತೀಡಿದಾಗಲಲ್ಲವೇ ಅದು ಗಂಧವೋ ನಿರ್ಗಂಧವೋ ಎಂದು ತಿಳಿಯುವುದು. ಕ್ರಾಂತಿ ಎಂದರೇನು? ಒಂದು ಸತ್ಯದ ವಜ್ರದ ಹೊಳಪನ್ನ ಕೇವಲ ತಮ್ಮ ಭಾಗಕ್ಕಷ್ಟೇ ಹೊಳೆಯುವಂತಿಟ್ಟುಕೊಂಡು ತಮ್ಮ ಎದುರಿಗಿದ್ದವರ ಕಡೆ ಅಜ್ಞಾನದ ಜಿಡ್ಡು ಹಚ್ಚುತ್ತಿರುವವರ ಸಂಕುಚಿತ ಭಾವನೆಗಳ ಕಲ್ಮಶ ಕಳೆಯುವುದೇ ಕ್ರಾಂತಿ. ಈ ಕ್ರಾಂತಿ ಎಂಬ ಕಿಚ್ಚಿಗೆ ಮೊದಲು ಕ್ರಾಂತಿಕಾರರೇ ಬಲಿಯಾಗುವರೆಂದು ಇತಿಹಾಸವೇ ಹೇಳುತ್ತದಲ್ಲವೇ ತಂದೆ? ಸಾವಿಗಂಜಿ ಕ್ರಾಂತಿ ಬಿಟ್ಟವರಾರು ತಾಯಿ ಈ ನೆಲದಲ್ಲಿ? ಶತಶತಮಾನಗಳಿಂದ ತಲೆ ಎತ್ತದೆ ನೆಲವನ್ನೇ ನೋಡುತ್ತಿರುವ ಅಮಾಯಕರು ತಲೆ ಎತ್ತಿ ನಿಲ್ಲಬೇಕೆಂಬುದೇ ಸತ್ಯ ಶರಣರ ಸಂಗ್ರಾಮದ ಉಸಿರು. ನನ್ನ ಆತ್ಮ ನನ್ನ ಗುರಿ ಕಂಡಿತು ತಂದೆ. ಇನ್ನು ನನ್ನ ಜೀವಿತ ಕಾಲವೆಲ್ಲ ನೊಂದವರ ಸೇವೆಗೆ ಮೀಸಲು. ಲಿಂಗಮ್ಮ, ಕಲ್ಯಾಣದಲ್ಲಿ ಅನ್ನದಾಸೋಹಿಗಳಿದ್ದಾರೆ, ಜ್ಞಾನದಾಸೋಹಿಗಳಿದ್ದಾರೆ, ಕಾಯಕನಿಷ್ಠ ಶರಣರಿದ್ದಾರೆ, ವಚನಕಾರರೂ ಇದ್ದಾರೆ. ಆದರೆ ನೀನು ಜನರ ಕಷ್ಟಗಳನ್ನು ಪರಿಹರಿಸಲು ಸಿದ್ಧರಾಮರಿಂದ ಪಡೆದ ದೃಷ್ಟಿಯೋಗದ ಫಲವನ್ನೂ ನೀಡುತ್ತಿರುವೆ. ಇನ್ನು ಮುಂದೆ ನೀನು ಲಿಂಗಮ್ಮನಲ್ಲ, ದಾನದಾಸೋಹಿ ದಾನಮ್ಮ ಎಂದು ಪ್ರಖ್ಯಾತಳಾಗು. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದೆತ್ತ ಸಂಬಂಧವಯ್ಯ ಬೆಟ್ಟದ ನೆಲ್ಲಿಯ ಕಾಯಿ ಸಮುದ್ರ ದಾನಮ್ಮ, ಈ ವಚನವನ್ನು ನನ್ನ ಮುಂದೆಯೇ ಹಾಡಲು ಕಾರಣವೇನು? ಎಲ್ಲಿಯ ಉಮರಾಣಿ, ಎಲ್ಲಿಯ ಕಲ್ಯಾಣ, ಎಲ್ಲಿಯ ಲಿಂಗಮ್ಮ, ಎಲ್ಲಿಯ ಶರಣರು, ಇವುಗಳೆಲ್ಲವೂ ಒಂದಾದ ಸಂತೋಷ ನಿಮ್ಮ ನುಡಿಯನ್ನೇ ನನ್ನ ಆತ್ಮ ನುಡಿಯಿತು ಪ್ರಭುವೆ. ದಾನಮ್ಮ, ನಾನು ಲಿಪಿಕಾರ ಶಾಂತರಸ. ನಿನ್ನ ಈ ಅನುಭವದ ಕಾಯಕದ ಕಾರ್ಯವೈಖರಿಯನ್ನು ವಚನ ರೂಪದಲ್ಲಿ ಹೇಳುವೆ ತಾಯಿ. ನಾನು ಅದನ್ನು ಓಲೆಗರಿಯಲ್ಲಿ ಸಂಗ್ರಹಿಸುತ್ತೇನೆ. ಹೇಳು ತಾಯಿ. ಏಕೆ ದಾನಮ್ಮ ಸುಮ್ಮನಾದೆ? ಇಲ್ಲಿ ವೇದ ಭಾಷೆಯಾಗಲಿ ಪುರಾಣದೊಳಗಿನ ಹೂರಣವಾಗಲಿ ಅಗತ್ಯವಿಲ್ಲ. ಇಲ್ಲಿ ಹೇಳುವ ಕೇಳುವ ಪರಿಪಾಠ, ನಿತ್ಯ ಜೀವನದ ಸತ್ಯ ಸಂಗತಿಗಳ ಸರಳ ಭಾಷೆಯ ಅನುಭವದ ಸುಖ ನುಡಿ. ನಿನ್ನ ಅನುಭವ ಅಭಿಪ್ರಾಯಗಳನ್ನು ನೀನು ನಿರ್ಭಯವಾಗಿ ಹೇಳು ತಾಯಿ.
ಗುರುವೇ, ಎಲ್ಲರೂ ಹೂ ಬಿಡುವ ಗಿಡಗಳೇ ಆದರೆ ಆ ಹೂವನ್ನು ಕಿತ್ತು ತಂದು ಶಿವನ ಮುಡಿಗೇರಿಸುವವರು ಯಾರು ತಂದೆ? ಹ್ಮ್? ಬಸವಣ್ಣ, ಕೇಳಿದೆಯೇನಪ್ಪ? ದಾನಮ್ಮನ ಎಚ್ಚರಿಕೆಯ ಗಂಟೆ. ಹಣ್ಣು ಬಿಡುವುದಷ್ಟೇ ಅಲ್ಲ, ಆ ಹಣ್ಣನ್ನು, ಹಣ್ಣಿನ ಸಿಹಿಯನ್ನು, ಹಣ್ಣಿನ ಬೀಜವನ್ನು ಈ ಭೂಮಿಯ ಉದ್ದಗಲಕ್ಕೂ ಬಿತ್ತಬೇಕು ಅನ್ನುವ ಮಹತ್ವಾಕಾಂಕ್ಷೆ ಅಲ್ಲವೇ ದಾನಮ್ಮ? ನಿಜ ತಂದೆ, ಈ ಪ್ರಯತ್ನಕ್ಕೆ ತಮ್ಮ ಆಶೀರ್ವಾದ ಬೇಕು. ಸೃಷ್ಟಿಯ ನಿಯಮದಂತೆ ಎಲ್ಲ ನದಿಗಳು ಸಮುದ್ರ ಸೇರುವುದು ಸಹಜ. ಆದರೆ ಇಲ್ಲಿ ಸಮುದ್ರವೇ ಬಂದು ನದಿಯಲ್ಲಿ ಲೀನವಾಗಿದೆ. ಅರ್ಥವಾಗಲಿಲ್ಲವೇ ಅಕ್ಕನಾಗಮ್ಮ? ಬಸವಣ್ಣನೆಂಬ ಭಕ್ತಿಯ ಸಮುದ್ರವೇ ದಾನಮ್ಮನೆಂಬ ನದಿಯ ಬಳಿಗೆ ಹೋಗಿದೆ ಎಂದ ಮೇಲೆ ಇದಕ್ಕಿಂತಲೂ ಶರಣರಿಗೆ ಯಾವ ಪುಣ್ಯವಿದೆ? ಭಕ್ತ ಕರೆದಲ್ಲಿ ಭಗವಂತ, ಶರಣರಿದ್ದಲ್ಲಿ ಬಸವಣ್ಣ. ಅಲ್ಲವೇ ಮೋಳಿಗೆ ಮಾರಯ್ಯನವರೇ? ಏಕೆಂದರೆ ತಮ್ಮ ಮನೆಗೂ ಬಸವಣ್ಣನ ಆಗಮನವಾಗಿತ್ತಲ್ಲವೇ? ದಾನಮ್ಮ, ರಾಜ್ಯಕ್ಕೆ ಚಕ್ರವರ್ತಿಗಳಾಗುವವರು ಬೇಕಾದಷ್ಟು ಜನ ಹುಟ್ಟುತ್ತಾರೆ. ಆದರೆ ಧರ್ಮಕ್ಕೆ ಚಕ್ರವರ್ತಿಗಳಾಗುವವರು ವಿರಳ ತಾಯಿ. ಧರ್ಮ ಸಿಂಹಾಸನದ ಚಕ್ರವರ್ತಿಯಾಗ ಬಯಸುವ ಆತ್ಮಹೊತ್ತ ದೇಹ ಹೆಣ್ಣಾದರೇನು ಗಂಡಾದರೇನು, ನೀನು ಸಾಧಿಸು ದಾನಮ್ಮ. ಮಡಿವಾಳ ಮಾಚಿದೇವರಂತೆ ನೀನು ವೀರ ಗಣಾಚಾರಿಯಾಗು. ನಿನಗೆ ಮಂಗಳವಾಗಲಿ. ನಾಗಕ್ಕ, ದಾನಮ್ಮನಿಗೆ ಅಕ್ಕ ಮಹಾದೇವಿಯ ದರ್ಶನ ಮಾಡಿಸು. ಪ್ರಭುವೇ, ಇಂದು ಕಲ್ಯಾಣದ ಶರಣರ ಅಳಿವು ಉಳಿವಿನ ಪ್ರಶ್ನೆ ಇದೆ. ನಾನು ಆಸ್ಥಾನಕ್ಕೆ ಹೋಗಿ ಬರುತ್ತೇನೆ. ಕಾಲವನ್ನು ನಾನು ನೀನು ಯಾರೂ ತಡೆಯಲಾರರು ಬಸವಣ್ಣ, ಯಾರೂ ತಡೆಯಲಾರರು.